ಅವನಿ ಹೇಗಾದ್ರೂ ಮಾಡಿ ಬಂದೇ ಬರ್ತಾಳೆ. ಪೃಥ್ವಿರಾಜ್ ಅವ್ರು ಏನ್ ಹೇಳ್ತಿದಾರ ವಸಂತ ಅವ್ರೆ? ಟೈಮ್ 8 ಗಂಟೆ ಆಯ್ತಲ್ಲ. ಆ ಅವನಿ ಸರಿಯಾಗಿ 9 ಗಂಟೆಗೆ ಏನೋ ಒಂದು ಕಾರಣ ಹೇಳ್ಕೊಂಡು ಎಂಟ್ರಿ ಆಗ್ತಾಳೆ ಅಂತ ಅನ್ನಿಸ್ತಿದೆ. ಅನಗತ್ಯವಾಗಿ ನನಗ್ BP ರೈಸ್ ಮಾಡ್ಬೇಡಿ. ಅವನಿ ಸೈಲೆಂಟ್ ಆಗಿರೋಳಲ್ಲ ನಿಹಾರಿಕಾ. ನನ್ಗೂ ಕೂಡ ಒಂಥರ ಡೌಟ್ ಬರ್ತಿದೆ. ನಿಮಗ್ ಕೈ ಮುಗಿತೀನಿ, ಆ ಟಾಪಿಕ್ನ ಬಿಟ್ಬಿಡಿ. ಇನ್ನು ಎಷ್ಟು ಹೊತ್ತು ಗೌತಮಿ ಅವರೇ? ಮೊದ್ಲೇ ಬೆಳಗ್ಗೆಯಿಂದ ಉಪವಾಸ ಇದ್ದೀವಿ. 9 ಗಂಟೆಗೆ ನಿಹಾರಿಕಾ ಶ್ರೀಕರ್ನ ಜಾಲರಿಲ್ ನೋಡ್ಬೇಕು. ಅದಕ್ಕೂ ಮೊದ್ಲು ನಾವು ಪೂರ್ತಿ ಮಾಡ್ಬೇಕಾಗಿರೋದನ್ನ ಮಾಡೋಣ. ಮೊದ್ಲು ನಾವು ನಮ್ ಗಂಡನಿಗೆ ದೀಪದ ಆರತಿ ಮಾಡ್ಬೇಕು. ಇನ್ಯಾಕ್ ಲೇಟ್ ಮಾಡೋದು? ಮೊದ್ಲು ನೀವೇ ಶುರು ಮಾಡಿ. ನೀವು ಕೂಡ ನಿಮ್ ಮುಂದೆ ಇರೋ ದೀಪನ ಹಚ್ಕೊಂಡು ಸಿದ್ಧವಾಗಿರಿ. ಹಾ. ಬಂದ್ರಿ? ಬನ್ನಿ. ಹೊಟ್ಟೆ ತುಂಬ ಕೇಕ್ ತಿಂದು ಯಾರು ನೋಡ್ದಿರೋ ಹಾಗೆ ಕೂಲ್ ಡ್ರಿಂಕ್ ಕುಡ್ದು ಆರತಿ ಮಾಡ್ತಿದ್ದೀರಾ? ನಿಮ್ ಮುಖಕ್ಕಿಷ್ಟು ಏನ್ ಪತಿ ಭಕ್ತಿನೇ ನಿಮ್ದು. ಬಾಯ್ ಮುಚ್ಕೊಂಡಿರು, ಇಲ್ಲಾಂದ್ರೆ ಮುಖ ಸುಟ್ಟು ಬಿಡ್ತೀನಿ. ಅಯ್ಯೋ ಬೇಡ ಬಿಡು. ಕರ್ಕ ಚತುರ್ಥಿಯಲ್ಲಿ ಮೊದಲನೇ ಕಾರ್ಯ ಶುರುವಾಯ್ತು. ನನ್ ಗಂಡ ಆಗೋನಿಗೆ ನಾನು ಆರತಿ ಮಾಡಿರೋದಕ್ಕೆ ಇನ್ನು ನಮ್ಮ ಮಧ್ಯ ಯಾವ ಅಡ್ಡಿನೂ ಬರಲ್ಲ. ನೀನು ಮೊದಲನೇ ಸ್ಥಾನದಲ್ಲಿ ಇದ್ದೀನಿ ಅಂತ ಸಂಭ್ರಮ ಪಡ್ತಿದೀಯಾ? ಆ ಸ್ಥಾನ ಯಾವತ್ತಿಗೂ ಅವನಿದೆ ನಿಹಾರಿಕಾ. ಯಾಕೆ ನಗ್ತಿದ್ದೀರಾ? ಏನಿಲ್ಲ. ಆರತಿ ಕಾರ್ಯಕ್ರಮ ಮುಗ್ದಾಗೆ ಅಲ್ವಾ ಬೀಗ್ರೆ? ಆಗೋಯ್ತು ಬೀಗ್ರೆ. ಇನ್ ಎಲ್ರೂ ಹೊರಗಡೆ ಹೋಗ್ಬೇಕು. ಬೇಗ ನಡೀರಿ, ಟೈಮ್ 8:30 ಆಗ್ತಾ ಇದೆ. ಬೀಗ್ರೆ, ನೀವದನ್ ತಗೊಳ್ಳಿ. ನೀವು ತಗೊಳ್ಳಿ. ಟೈಮ್ 8:30 ಆಯ್ತು. ಜಾಲರಿಲ್ ನೋಡೋ ಕಾರ್ಯಕ್ರಮದ ಸಮಯಕ್ಕೆ ಅವನಿ ಬಂದ್ರೆ ಚೆನ್ನಾಗಿರುತ್ತೆ. ಏನ್ ಹಾಗೆ ವಾಲ್ ಕ್ಲಾಕ್ ಕಡೆ ನೋಡ್ತಾ ನಿಂತಿದ್ದೀರಾ?
ನಡೀರಿ ಹೋಗೋಣ. ಟೈಮ್ ನೋಡ್ತಿದ್ರೆ ನಿಮಗೇನು ಭಯ ಆಗ್ತಿಲ್ವಾ? ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ ಅಲ್ವಾ? ಅವನಿ ತಪಸ್ ಮಾಡಿದ್ರು ಇಲ್ಲಿಗೆ ಯಾವುದೇ ಕಾರಣಕ್ಕೂ ಬರಕ್ಕಾಗಲ್ಲ. ನಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ. ನೀವು ನನ್ನ ಅನಾವಶ್ಯಕವಾಗಿ ಹೆದರ್ಸ್ಬೇಡಿ. ನಡೀರಿ. ಒಟ್ನಲ್ಲಿ ಈಗ ನಿಜವಾದ ಕಾರ್ಯಕ್ರಮಕ್ಕೆ ಬಂದಿದೀವಿ. ಹೌದು ಬೀಗ್ರೆ, ಈ ಕಾರ್ಯಕ್ರಮಕ್ಕೋಸ್ಕರ ನಾವು ಬೆಳಗ್ಗೆಯಿಂದ ಕಾದಿದ್ವಪ್ಪ. ಹೌದೌದು, ಉಪವಾಸ ಮಾಡ್ತಾ ಕಾಯ್ತಾ ಇದ್ದೀವಿ. ಯಾವುದೇನೇ ಆದ್ರೂ ಈ ಹಬ್ಬ ತುಂಬಾ ಪ್ರತ್ಯೇಕವಾಗಿದೆ. ಇಲ್ಲಿ ನಿಯಮಗಳೇನು ಅಂತ ಹೇಳಿ ಬೀಗ್ರೆ. ನಾ ಮಾಡೋದನ್ನ ಎಲ್ರೂ ಜಾಗ್ರತೆಯಿಂದ ಗಮನಿಸಿ. ಆಮೇಲೆ ಎಲ್ರೂ ಅದೇ ರೀತಿಯಲ್ಲಿ ಫಾಲೋ ಮಾಡಿ. ಸರಿ. ಏನ್ರಿ? ಅರ್ಥ ಆಯ್ತಲ್ಲ ಬೀಗ್ರೆ? ಅರ್ಥ ಆಯ್ತು. ಇವಾಗ ನೀವು ಮಾಡಿ, ಆಮೇಲೆ ಇವರೆಲ್ಲ ಮಾಡ್ತಾರೆ. ಬನ್ನಿ. ಯಾವುದೋ ಒಂದು ರೀತಿಲಿ ಅವನಿ ಬಂದ್ರೆ ಚೆನ್ನಾಗಿರತ್ತೆ. ಬನ್ರಿ. ಅವನಿಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕಿದನ್ನೆಲ್ಲ ಮಾಡ್ತಿದ್ದಾಳೆ? ಯಾರಿಗೋಸ್ಕರ ನೋಡ್ತಿದ್ದೀರಾ ಪೃಥ್ವಿರಾಜ್ ಅವರೇ? ಸಮಯ 8:45 ಆಯ್ತು. ಆ ಅವನಿ
ಅವನಿ ಬರ್ತಾಳೆ ಅಂತ ನಿಮ್ಗಿನ್ನೂ ನಂಬಿಕೆ ಇದೆಯಾ? ನಂಬಿಕೆ ಅಲ್ಲ, ಅನುಮಾನ. ಏನೋ ಒಂದು. ಗಾಳಿಲಿರೋ ಧೂಳಿನ ಹಾಗೆ ಹಾರ್ತಾ ಬಂದು ಇಲ್ಲಿ ಪ್ರತ್ಯಕ್ಷ ಆದ್ರೂ ಆಗ್ಬಿಡ್ತಾಳೆ. ICUಲಿರೋ ಪೇಷಂಟ್ ಹತ್ರಕ್ಕೆ ನಿಮ್ಮಂಥವ್ರನ್ನ ಕಳ್ಸಿದ್ರೆ ಧೈರ್ಯ ಹೇಳೋದ್ ಬಿಟ್ಟು ಇನ್ನು ನೀನ್ ಹೋಗ್ತೀಯಾ ಅಂತ ಹೇಳ್ಬಿಡ್ತೀನ ಅನ್ನೋ ಹಾಗಿದೆ. ಹಾಗೆ ಇದೆ ನಿಮ್ ರೀತಿ. ಭಾವನ್ ನಾಲ್ಗೆ ಮೇಲೆ ಕಪ್ಪು ಮಚ್ಚೆ ಇದೆ. ಏನಾದ್ರೂ ಅಂದ್ರೆ ನಡೆದು ಹೋಗುತ್ತೆ ನಿಹಾರಿಕಾ. ಇನ್ನು ಟಾಪಿಕ್ ಬಿಟ್ಬಿಡಿ ಪ್ಲೀಸ್. 9 ಗಂಟೆಗೆ ಇನ್ನೊಂದು 10 ನಿಮಿಷನೇ ಇದೆ. ನಿಹಾರಿಕಾಗಿಂತ ಮೊದಲು ನೀವು ಕೂಡ ಕಾರ್ಯಕ್ರಮ ಮುಗಿಸಿ. ಅಣ್ಣ ಬನ್ನಿ. ಏನ್ರಿ ಟೈಮ್ ಎಷ್ಟು? 8:56. ನಿಹಾರಿಕಾ, ಸರಿಯಾಗಿ 9 ಗಂಟೆಗೆ ನೀನ್ ಅಳಿಯಂದ್ರೆ ನೋಡ್ಬೇಕು. ನಿಮ್ಮನ್ ಯಾರು ಬೇರೆ ಮಾಡಕ್ಕಾಗದೆ ಇರೋಂತ ಮುಹೂರ್ತ ಅದು. ಇನ್ನು ನೀನ್ ಶುರು ಮಾಡಮ್ಮ. ಬಾಮೈದ, ಏನು ಟೆನ್ಷನಲ್ಲಿರೋ ಹಾಗೆ ಕಾಣಿಸ್ತಿದ್ಯಾ? ಯಾರಿಗೋಸ್ಕರನಾದ್ರೂ ಕಾಯ್ತಾ ಇದೆಯಾ? ಅಳಿಯಂದ್ರೆ ಇಲ್ಲಿ ಬಂದು ನಿಂತ್ಕೊಳ್ಳಿ. ನಾವೆಲ್ಲರೂ ಯಾವಾಗ ಅಂತ ಕಾಯ್ತಾ ಇದ್ದಿದ್ದ ಅಸಲಿ ಕಾರ್ಯಕ್ರಮ ಯಾವುದೇ ಅಡ್ಡಿ ಇಲ್ಲದೆ ಬಂದೇ ಬಿಡ್ತು. ಇಟ್ಸ್ ಎ ವಂಡರ್.
9 ಗಂಟೆಗೆ ನಿಹಾರಿಕಾ ಶ್ರೀಕರ್ನ ಜಾಲ್ರಿಲ್ ನೋಡ್ಬೇಕು. ಮುಹೂರ್ತ ಸಮಯಕ್ಕೆ ನನ್ ಗಂಡನ್ ನಾನು ನೋಡೋದಕ್ಕಾಯ್ತು. ಥ್ಯಾಂಕ್ ಯು ದೇವ್ರೆ. ಎಂಟರ್ ದಿ ಡ್ರ್ಯಾಗನ್. ಬೆಲೆ ಬಾಳೋ ಅಂತದನ್ನ ಹೀಗೆ ಕೈ ಜಾರ್ಸಿದ್ರೆ ಹೇಗೆ ನಿಹಾರಿಕಾ? ಯಾಕೆ ಬಂದೆ? ನಮ್ಮನೆಗೆ ನಿನ್ನ ಯಾರ್ ಬಾ ಅಂದ್ರು? ಹಬ್ಬ ಬ್ರಹ್ಮಾಂಡವಾಗಿ ಆಗತ್ತೆ ಅಂತ ಅನ್ಕೊಂಡ್ವಿ. ನಾಶ, ಎಲ್ಲ ನಾಶ. ನೀನು ಬರ್ಬಾರ್ದು ಅಂತ, ನಿನ್ನನ್ ಕರ್ಕೊಂಡ್ ಬರ್ಬಾರ್ದು ಅಂತ ನಿನ್ನೆ ಅಷ್ಟೆಲ್ಲ ಹೇಳಿದ್ವಿ. ನಾಚಿಕೆ ಇಲ್ದೆ ಹೇಗ್ ಬಂದೆ? ಉಗ್ಗಿದ್ರೆ ಒರೆಸ್ಕೊಂಡು ಹೋಗೋ ಅಂತವಳು ನಾಚಿಕೆ ಎಲ್ಲಿರತ್ತೆ? ಅವನಿ ಇನ್ನ ಸ್ವಲ್ಪ ಹೊತ್ತು ಇಲ್ಲೇ ಇದ್ಲು ಅಂದ್ರೆ ಹಾಲಲ್ಲಿ ವಿಷ ಬೆರೆಸ್ ಹಾಗೆ ಅಟ್ಮಾಸ್ಫಿಯರ್ ಎಲ್ಲ ನಾಶ ಆಗೋಗುತ್ತೆ. ಮಾತ್ಯಾಕೆ? ಕತ್ ಹಿಡ್ದು ಆಚೆ ಹಾಕಿ. ನಮ್ ಕಣ್ ಮುಂದೆ ಒಂದ್ ಕ್ಷಣ ಕೂಡ ಇರ್ಬೇಡ. ಹೋಗ್ ಹೊರಗಡೆ. ನಿಂತ್ಕೋ ಅವನಿ. ಬೀಗ್ರೆ, ಯಾಕೆ ತಡೀತಿದ್ದೀರಾ? ಅವನಿನ ನಾನೇ ಬಾ ಅಂದಿದ್ದು. ನೀವು ಬರಕ್ ಹೇಳಿದ್ರಾ? ಹೌದು. ಅವನಿನ ಇಲ್ಲಿ ಮಿಸ್ ಆಗಿ ಕೂಡ ಕರ್ಕೊಂಡ್ ಬರ್ಬಾರ್ದು ಅಂತ ಮಮ್ಮಿ ನಿನ್ನೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ಲು ಅಲ್ವಾ ಅತ್ತೆ? ಮತ್ತೆ ಯಾಕೆ ಬಾ ಅಂದ್ರಿ? ನಿಮ್ ಮಾತಿಗೆ ನಾವು ಗೌರವಿಸ್ಬೇಕಾದ್ರೆ ನಮ್ಮ ಮಾತನ್ನು ಕೂಡ ನೀವು ಗೌರವಿಸ್ಬೇಕು ಅಲ್ವಾ ವೇದವತಿ ಅವರೇ? ಬೀಗರ್ಗಿಂತ ಅವನಿನೇ ನಿಮ್ಗೆ ಹೆಚ್ಚಾದ್ಲಾ? ಯಾಕಮ್ಮ ಅವಳನ್ನ ತಲೆ ಮೇಲೆ ಕೂರ್ಸ್ಕೊತಿದ್ಯಾ? ಹಬ್ಬ ಪೂಜೆ ಅಂದ್ರೆ ಅವನಿಗೆ ಸಂತೋಷ. ಅದಕ್ಕೆ ಅಮ್ಮ ಕೊನೆ ನಿಮಿಷದಲ್ಲಿ ಕರೆದಿರ್ತಾಳೆ. ಇವಾಗ ಏನಾಗೋಯ್ತು ಅಂತ? ಏನಾಯ್ತಾ ನೋಡು, ಇಲ್ಲಿ ರಾದ್ಧಾಂತ ಆಯ್ತು. ಎಲ್ರಿಗೂ ಮೂಡ್ ಔಟ್ ಆಯ್ತು. ನಿಮ್ಮಿಂದ ನನಗೆ ಉತ್ತರ ಬೇಕು ಬೀಗ್ರೆ. ಬೀಗ್ರೆ, ಕಾರಣ ಇಲ್ದೆ ಈ ವೇದವತಿ ಯಾವ ಕೆಲ್ಸಾನೂ ಮಾಡೋದಿಲ್ಲ.